ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಬಡ ಗಂಡ ಮತ್ತು ಹೆಂಡತಿ ವಾಸಿಸುತ್ತಿದ್ದರು. ಪ್ರತಿದಿನ ಗಂಡ ಕಾಡಿಗೆ ಹೋಗಿ ಮರಗಳನ್ನು ಕತ್ತರಿಸುತ್ತಿದ್ದ. ಹೆಂಡತಿ ಮನೆ ಕೆಲಸ ಮಾಡಿ ಅವನಿಗೆ ಸಹಾಯ ಮಾಡುತ್ತಿದ್ದಳು. ಆದರೆ ಎಷ್ಟು ಕಷ್ಟಪಟ್ಟರೂ ಅವರಿಗೆ ಹಣ ಸಿಗುತ್ತಿರಲಿಲ್ಲ. ಒಂದು ದಿನ ಗಂಡ ಕೋಪದಿಂದ ಹೇಳಿದ, ನಾವು ಇಷ್ಟು ಕೆಲಸ ಮಾಡ್ತೀನಿ, ಆದರೂ ನಾವು ಬಡವರೇ. ಹೆಂಡತಿ ಶಾಂತವಾಗಿ ಹೇಳಿದಳು, ಶಾಂತವಾಗಿರಿ, ಎಲ್ಲವೂ ಸರಿಯಾಗುತ್ತದೆ. ಆದರೆ ಗಂಡ ತನ್ನ ಹೆಂಡತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದ. ಅವನು ಮನಸ್ಸಿನಲ್ಲಿ ಯೋಚಿಸಿದ, ಅವಳು ಎಷ್ಟು ಬುದ್ಧಿವಂತಳೋ ನೋಡೋಣ. ಮುಂದಿನ ದಿನ ಗಂಡ ಹೇಳಿದ, ನೀನು ನನಗೆ ಸಾಬೀತು ಮಾಡಬೇಕು. ನೀನು ಬುದ್ಧಿವಂತಳಾದರೆ ಊಟವಿಲ್ಲದೆ ಊಟ ಮಾಡಿಸು. ಹೆಂಡತಿ ನಗುತ್ತಾ ಹೇಳಿದಳು, ಸರಿ, ನಾನು ಪ್ರಯತ್ನ ಮಾಡುತ್ತೇನೆ. ಆ ದಿನ ಹೆಂಡತಿ ಹಳ್ಳಿಯ ಜನರ ಬಳಿ ಹೋಯಿತು. ಅವಳು ಹೇಳಿದಳು, ನಾಳೆ ನಮ್ಮ ಮನೆಗೆ ಬನ್ನಿ, ಒಂದು ವಿಶೇಷ ವಿಷಯವಿದೆ. ಮುಂದಿನ ದಿನ ಹಳ್ಳಿಯ ಜನರು ಎಲ್ಲರೂ ಬಂದರು. ಪ್ರತಿಯೊಬ್ಬರೂ ಸ್ವಲ್ಪ ಆಹಾರ ತಂದುಕೊಂಡು ಬಂದರು. ಗಂಡ ಆಶ್ಚರ್ಯದಿಂದ ಕೇಳಿದ. ಇದು ಏನು? ಹೆಂಡತಿ ನಗುತ್ತಾ ಹೇಳಿದಳು, ನಾನು ಊಟ ಮಾಡಿಲ್ಲ, ಆದ್ರೆ ಎಲ್ಲರೂ ಸೇರಿ ಊಟ ತಂದಿದ್ದಾರೆ. ಗಂಡ ಬೆಚ್ಚಿಬಿದ್ದ. ನೀನು ನಿಜವಾಗಿಯೂ ಬುದ್ಧಿವಂತಳು. ಹೆಂಡತಿ ಹೇಳಲು, ಒಬ್ಬನಿಗೆ ಸಾಧ್ಯವಾಗದದ್ದು ಎಲ್ಲರೂ ಸೇರಿ ಮಾಡಬಹುದು. ಆ ದಿನದಿಂದ ಗಂಡ ತನ್ನ ಹೆಂಡತಿಯನ್ನು ಗೌರವಿಸಲು ಶುರುಮಾಡಿದ. ಬುದ್ಧಿ ಮತ್ತು ಒಗ್ಗಟ್ಟು ಜೀವನವನ್ನು ಬದಲಾಯಿಸುತ್ತವೆ.